ವಾಟರ್ ಮೀಟರ್ ಇನ್ಸ್ಟಾಲೇಷನ್. ವಾಟರ್ ಮೀಟರ್ ಇದನ್ನು ನೀರಿನ ಮೀಟರ್ ಎಂದು ಕರೆಯಲಾಗುತ್ತದೆ. ಇದು ನಮ್ಮ ಮನೆ, ಅಂಗಡಿ, ಕಾರ್ಖಾನೆ ಅಥವಾ ಯಾವುದೇ ಸ್ಥಳದಲ್ಲಿ ಬಳಸುವ ನೀರಿನ ಪ್ರಮಾಣವನ್ನು ಅಳೆಯಲು ಅಳವಡಿಸಲಾಗುವ ಒಂದು ಸಾಧನವಾಗಿದೆ. ಇದನ್ನು ಪೈಪ್ಲೈನ್ನಲ್ಲಿ ಫಿಟ್ ಮಾಡಲಾಗುತ್ತದೆ ಮತ್ತು ನೀರು ಹರಿಯುತ್ತಿದ್ದಂತೆ ವಾಟರ್ ಮೀಟರ್ ಅದಕ್ಕೆ ಅನುಗುಣವಾಗಿ ನೀರಿನ ಬಳಕೆಯನ್ನು ಲೀಟರ್ ಅಥವಾ ಕಿಲೋಲೀಟರ್ಗಳಲ್ಲಿ ಅಳೆಯುತ್ತದೆ. ಮೊದಲಿಗೆ ವಾಟರ್ ಮೀಟರ್ನ ಕೆಲವು ಪ್ರಮುಖ ವೈಶಿಷ್ಟ್ಯಗಳನ್ನು ನೋಡೋಣ. ವಾಟರ್ ಮೀಟರ್ನಿಂದಾಗಿ ಬಿಲ್ ಸರಿಯಾಗಿ ಬರುತ್ತದೆ, ಏಕೆಂದರೆ ಇದು ಕೇವಲ ಬಳಸಿದ ನೀರಿನ ಪ್ರಮಾಣವನ್ನು ಮಾತ್ರ ಅಳೆಯುತ್ತದೆ. ವಾಟರ್ ಮೀಟರ್ ಜನರಿಗೆ ಹೆಚ್ಚಿನ ನೀರಿನ ಬಳಕೆ ಮತ್ತು ಹೆಚ್ಚಾದ ಬಿಲ್ ಬಗ್ಗೆ ಜಾಗೃತಿ ಮೂಲಕ ನೀರನ್ನು ಉಳಿಸಲು ಸಹಾಯ ಮಾಡುತ್ತದೆ. ಈ ವಿಡಿಯೋದಲ್ಲಿ ನಾವು ವಾಟರ್ ಮೀಟರ್ ಅನ್ನು ಹೇಗೆ ಇನ್ಸ್ಟಾಲ್ ಮಾಡಲಾಗುತ್ತದೆ ಎಂದು ತಿಳಿದುಕೊಳ್ಳುತ್ತೇವೆ. ವಾಟರ್ ಮೀಟರ್ ಇನ್ಸ್ಟಾಲ್ ಮಾಡಲು ಕೆಲವು ಅಗತ್ಯ ಟೂಲ್ಸ್, ಸಾಮಗ್ರಿಗಳು ಮತ್ತು ಉಪಕರಣಗಳ ಅವಶ್ಯಕತೆ ಇದೆ. ಬನ್ನಿ ಅವುಗಳು ಯಾವುವು ಎಂದು ನೋಡೋಣ. ಮೆಷರ್ಮೆಂಟ್ ಟೇಪ್, ಅಡ್ಜಸ್ಟಬಲ್ ವ್ರೆಂಚ್, ಪೈಪ್ ವ್ರೆಂಚ್, ಸ್ಕ್ರೂ ಡ್ರೈವರ್, 15 ಮಿಲಿಮೀಟರ್ GI ಬ್ಯಾರೆಲ್ ನಿಪ್ಪಲ್, 15 ಮಿಲಿಮೀಟರ್ ನಾನ್ ರಿಟರ್ನ್ ವಾಲ್ವ್, 15 ಮಿಲಿಮೀಟರ್ ವೈ ಟೈಪ್ ಸ್ಟ್ರೈನರ್, 15 ಮಿಲಿಮೀಟರ್ ವಾಟರ್ ಮೀಟರ್, 15 ಮಿಲಿಮೀಟರ್ GI ಲಾಂಗ್ ಬೆಂಡ್, 15 ಮಿಲಿಮೀಟರ್ ಬಾಲ್ ವಾಲ್ವ್, ಫ್ಲೋಟ್ ವಾಲ್ವ್, 15 ಮಿಲಿಮೀಟರ್ GI ಕಪ್ಲಿಂಗ್, 15 ಮಿಲಿಮೀಟರ್ GI ಎಲ್ಬೋ, ಟೆಫ್ಲಾನ್ ಟೇಪ್, ಫೆರೋಲ್ ವಾಲ್ವ್. ಪ್ಲಂಬಿಂಗ್ ಕೆಲಸವನ್ನು ಪ್ರಾರಂಭಿಸುವ ಮೊದಲು ನಾವು ಕೆಲವು ಸುರಕ್ಷತಾ ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕು. ಬನ್ನಿ ಅವುಗಳು ಯಾವುವು ಎಂದು ತಿಳಿಯೋಣ. ವಾಟರ್ ಮೀಟರ್ ಇನ್ಸ್ಟಾಲೇಷನ್ಗೆ ಮುನ್ನ ವಹಿಸಬೇಕಾದ ಪ್ರಮುಖ ಸುರಕ್ಷತಾ ಮುನ್ನೆಚ್ಚರಿಕೆಗಳು. ಸುರಕ್ಷತಾ ಸಾಧನಗಳನ್ನು ಧರಿಸಿ. ಯಾವಾಗಲೂ ಸೇಫ್ಟಿ ಗ್ಲೌಸ್, ಸೇಫ್ಟಿ ಗಾಗಲ್ಸ್ ಮತ್ತು ಸೇಫ್ಟಿ ಶೂಗಳನ್ನು ಧರಿಸಿಯೇ ಕೆಲಸ ಮಾಡಬೇಕು. ಕೆಲಸದ ಸ್ಥಳಗಳನ್ನು ಸುರಕ್ಷಿತಗೊಳಿಸಿ. ನೀರಿನ ಸರಬರಾಜನ್ನು ಸ್ಥಗಿತಗೊಳಿಸಿ. ಜಾರುವುದು ಅಥವಾ ಗಾಯಗಳಾಗುವ ಅಪಾಯವನ್ನು ತಪ್ಪಿಸಲು ಆ ಜಾಗವನ್ನು ಸ್ವಚ್ಛ ಮತ್ತು ಒಣಗಿದ ಸ್ಥಿತಿಯಲ್ಲಿ ಇಡಬೇಕು. ಈಗ ನಾವು ನಮ್ಮ ಸುರಕ್ಷತೆಯ ಬಗ್ಗೆ ಗಮನ ಹರಿಸುವುದನ್ನು ಕಲಿತಿದ್ದೇವೆ. ಹಾಗಾದರೆ ಬನ್ನಿ ವಾಟರ್ ಮೀಟರ್ ಅಳವಡಿಸುವ ಪ್ರಕ್ರಿಯೆಯ ಬಗ್ಗೆ ತಿಳಿಯೋಣ. ಮೊದಲಿಗೆ ಒಂದು ಫೆರೋಲ್ ವಾಲ್ವ್ ತೆಗೆದುಕೊಳ್ಳಿ ಮತ್ತು ಅದರ ಥ್ರೆಡ್ ಇರುವ ಭಾಗಕ್ಕೆ ಟೆಫ್ಲಾನ್ ಟೇಪ್ ಅನ್ನು ಸುತ್ತಿ, ನಂತರ ಅದಕ್ಕೆ 15 ಮಿಲಿಮೀಟರ್ GI ಕಪ್ಲಿಂಗ್ ಅನ್ನು ಫಿಟ್ ಮಾಡಿ. GI ಕಪ್ಲಿಂಗ್ ಅನ್ನು ಚೆನ್ನಾಗಿ ಬಿಗಿಗೊಳಿಸಲು ಪೈಪ್ ರೆಂಚ್ ಅನ್ನು ಬಳಸಿ. ಈಗ ಒಂದು 15 ಮಿಲಿಮೀಟರ್ ಲಾಂಗ್ ಬೆಂಡ್ ತೆಗೆದುಕೊಂಡು ಅದರ ಒಂದು ತುದಿಗೆ ಟೆಫ್ಲಾನ್ ಟೇಪ್ ಹಾಕಿ. ಈಗ ಲಾಂಗ್ ಬೆಂಡ್ ಅನ್ನು GI ಕಪ್ಲಿಂಗ್ಗೆ ಫಿಟ್ ಮಾಡಿ. ಈಗ ಲಾಂಗ್ ಬೆಂಡ್ನ ಮತ್ತೊಂದು ತುದಿಗೂ ಟೆಫ್ಲಾನ್ ಟೇಪ್ ಹಾಕಿ ಮತ್ತು GI ಕಪ್ಲಿಂಗ್ ಅನ್ನು ಪೈಪ್ ರೆಂಚ್ ಸಹಾಯದಿಂದ ಫಿಟ್ ಮಾಡಿ. ಈಗ ಎರಡನೇ ಲಾಂಗ್ ಬೆಂಡ್ ತೆಗೆದುಕೊಂಡು ಅದರ ಎರಡೂ ತುದಿಗಳಿಗೆ ಟೆಫ್ಲಾನ್ ಟೇಪ್ ಸುತ್ತಿ. ನಂತರ ಲಾಂಗ್ ಬೆಂಡ್ನ ಒಂದು ತುದಿಯನ್ನು GI ಕಪ್ಲಿಂಗ್ಗೆ ಫಿಟ್ ಮಾಡಿ. ಈಗ ಲಾಂಗ್ ಬೆಂಡ್ನ ಎರಡನೇ ತುದಿಗೆ GI ಕಪ್ಲಿಂಗ್ ಅನ್ನು ಫಿಟ್ ಮಾಡಿ. ಈಗ ಒಂದು 15 ಮಿಲಿಮೀಟರ್ GI ಬ್ಯಾರೆಲ್ ನಿಪ್ಪಲ್ ತೆಗೆದುಕೊಂಡು ಅದರ ಎರಡೂ ತುದಿಗಳಿಗೆ ಟೆಫ್ಲಾನ್ ಟೇಪ್ ಸುತ್ತಿ. ಇದನ್ನು ಕಪ್ಲಿಂಗ್ನ ಇನ್ನೊಂದು ತುದಿಗೆ ಫಿಟ್ ಮಾಡಿ. ಸಪ್ಲೈ ಲೈನ್ ಅನ್ನು ಆನ್ ಮತ್ತು ಆಫ್ ಮಾಡಲು 15 ಮಿಲಿಮೀಟರ್ ಬಾಲ್ ವಾಲ್ವ್ ತೆಗೆದುಕೊಳ್ಳಿ ಮತ್ತು ಅದನ್ನು ಬ್ಯಾರೆಲ್ ನಿಪ್ಪಲ್ನ ಇನ್ನೊಂದು ತುದಿಗೆ ಅಡ್ಜಸ್ಟಬಲ್ ವ್ರೆಂಚ್ ಸಹಾಯದಿಂದ ಸರಿಯಾಗಿ ಫಿಟ್ ಮಾಡಿ. ಈಗ ಒಂದು ಸಣ್ಣ ಬ್ಯಾರೆಲ್ ನಿಪ್ಪಲ್ ತೆಗೆದುಕೊಳ್ಳಿ ಮತ್ತು ಅದರ ಎರಡೂ ತುದಿಗಳಿಗೆ ಟೆಫ್ಲಾನ್ ಟೇಪ್ ಹಾಕಿ. ಟೆಫ್ಲಾನ್ ಟೇಪ್ ಸುತ್ತಿದ ನಂತರ ಇದನ್ನು ಪೈಪ್ ಫ್ರೆಂಚ್ ಸಹಾಯದಿಂದ ಬಾಲ್ ವಾಲ್ಗೆ ಫಿಟ್ ಮಾಡಿ. ನಂತರ ಒಂದು 15 ಮಿಲಿಮೀಟರ್ ವೈ ಸ್ಟ್ರೈನರ್ ತೆಗೆದುಕೊಂಡು ಅದನ್ನು ಬ್ಯಾರೆಲ್ ನಿಪ್ಪಲ್ನ ಇನ್ನೊಂದು ತುದಿಗೆ ಫಿಟ್ ಮಾಡಿ. ಈಗ ಮತ್ತೊಂದು ಬ್ಯಾರೆಲ್ ನಿಪ್ಪಲ್ ತೆಗೆದುಕೊಂಡು ಅದರ ಎರಡೂ ತುದಿಗಳಿಗೆ ಟೆಫ್ಲಾನ್ ಟೇಪ್ ಹಾಕಿ. ಬ್ಯಾರೆಲ್ ನಿಪ್ಪಲ್ ಅನ್ನು ವೈ ಸ್ಟ್ರೈನರ್ನೊಂದಿಗೆ ಫಿಟ್ ಮಾಡಿ ಮತ್ತು ಪೈಪ್ ರೆಂಚ್ನಿಂದ ಬಿಗಿಗೊಳಿಸಿ. ಈಗ ಒಂದು ಕಪ್ಲಿಂಗ್ ತೆಗೆದುಕೊಂಡು ಅದನ್ನು ಬ್ಯಾರೆಲ್ ನಿಪ್ಪಲ್ನ ಇನ್ನೊಂದು ತುದಿಗೆ ಬಿಗಿಗೊಳಿಸಿ. ಈಗ 15 ಮಿಲಿಮೀಟರ್ ವಾಟರ್ ಮೀಟರ್ ತೆಗೆದುಕೊಂಡು ಅದನ್ನು ಪರಿಶೀಲಿಸಿ. ಈಗ ವಾಟರ್ ಮೀಟರ್ನ ಇನ್ಲೆಟ್ ಮತ್ತು ಔಟ್ಲೆಟ್ ಪಾಯಿಂಟ್ಗಳಿಗೆ ಟೆಫ್ಲಾನ್ ಟೇಪ್ ಹಾಕಿ. ವಾಟರ್ ಮೀಟರ್ ಅನ್ನು ಪೈಪ್ ಲೈನ್ನಲ್ಲಿ ಫಿಟ್ ಮಾಡುವ ಮೊದಲು ಇನ್ಲೆಟ್ನ ಚೆಕ್ ನೆಟ್ ಅನ್ನು ತೆಗೆಯಿರಿ. ನಂತರ ಚೆಕ್ ನೆಟ್ ಅನ್ನು ಕಪ್ಲಿಂಗ್ನಲ್ಲಿ ಫಿಟ್ ಮಾಡಿ ಮತ್ತು ಅದನ್ನು ಅಡ್ಜಸ್ಟಬಲ್ ರೆಂಚ್ನಿಂದ ಬಿಗಿಗೊಳಿಸಿ. ಈಗ ರಬ್ಬರ್ ವಾಷರ್ ಅನ್ನು ಚೆಕ್ ನೆಟ್ ಒಳಗೆ ಹಾಕಿ ಮತ್ತು ವಾಟರ್ ಮೀಟರ್ನ ಇನ್ಲೆಟ್ ಅನ್ನು ಅಡ್ಜಸ್ಟಬಲ್ ವ್ರೆಂಚ್ ಸಹಾಯದಿಂದ ಫಿಟ್ ಮಾಡಿ. ಇದರ ನಂತರ ವಾಟರ್ ಮೀಟರ್ನ ಔಟ್ಲೆಟ್ನಲ್ಲಿ ರಬ್ಬರ್ ವಾಷರ್ ಹಾಕಿ ಮತ್ತು ಚೆಕ್ ನೆಟ್ ಅನ್ನು ಫಿಟ್ ಮಾಡಿ. ನಂತರ ಒಂದು ಕಪ್ಲಿಂಗ್ ತೆಗೆದುಕೊಂಡು
ಅದನ್ನು ವಾಟರ್ ಮೀಟರ್ನ ಔಟ್ಲೆಟ್ಗೆ ಪೈಪ್ ಫ್ರೆಂಚ್ ಸಹಾಯದಿಂದ ಬಿಗಿಗೊಳಿಸಿ. ಈಗ ಒಂದು ಬ್ಯಾರಲ್ ನಿಪ್ಪಲ್ ತೆಗೆದುಕೊಂಡು ಅದನ್ನು ಕಪ್ಲಿಂಗ್ನ ಇನ್ನೊಂದು ತುದಿಗೆ ಫಿಟ್ ಮಾಡಿ. ಒಂದು 15 ಮಿಲಿಮೀಟರ್ನ ನಾನ್ ರಿಟರ್ನ್ ವಾಲ್ ತೆಗೆದುಕೊಂಡು ಅದರ ಮೇಲಿರುವ ಆರೋ ಮಾರ್ಕ್ನ ಸಹಾಯದಿಂದ ಇನ್ಲೆಟ್ ಮತ್ತು ಔಟ್ಲೆಟ್ನ ದಿಕ್ಕನ್ನು ಖಚಿತಪಡಿಸಿಕೊಳ್ಳಿ. ನಾನ್ ರಿಟರ್ನ್ ವಾಲ್ವನ್ನು ಅಡ್ಜಸ್ಟಬಲ್ ವೆಂಚ್ ಸಹಾಯದಿಂದ ಬ್ಯಾರಲ್ ನಿಪ್ಪಲ್ನ ಇನ್ನೊಂದು ತುದಿಗೆ ಫಿಟ್ ಮಾಡಿ. ಇದರ ನಂತರ ಮತ್ತೊಂದು ಬ್ಯಾರಲ್ ನಿಪ್ಪಲ್ ತೆಗೆದುಕೊಂಡು ಅದರ ಎರಡೂ ತುದಿಗಳಿಗೆ ಟೆಫ್ಲಾನ್ ಟೇಪ್ ಹಾಕಿ. ಈಗ ಇದನ್ನು ನಾನ್ ರಿಟರ್ನ್ ವಾಲ್ನೊಂದಿಗೆ ಫಿಟ್ ಮಾಡಿ ಮತ್ತು ಪೈಪ್ ಫ್ರೆಂಚ್ನಿಂದ ಬಿಗಿಗೊಳಿಸಿ. ನಂತರ ಒಂದು 15 ಮಿಲಿಮೀಟರ್ ಬಾಲ್ ವಾಲ್ ತೆಗೆದುಕೊಂಡು ಅದನ್ನು ಬ್ಯಾರಲ್ ನಿಪ್ಪಲ್ನ ಇನ್ನೊಂದು ತುದಿಗೆ ಅಡ್ಜಸ್ಟಬಲ್ ವ್ರೆಂಚ್ ಸಹಾಯದಿಂದ ಫಿಟ್ ಮಾಡಿ. ಈಗ ಮತ್ತೊಂದು ಬ್ಯಾರಲ್ ನಿಪ್ಪಲ್ ತೆಗೆದುಕೊಂಡು ಅದರ ಎರಡೂ ತುದಿಗಳಿಗೆ ಟೆಫ್ಲಾನ್ ಟೇಪ್ ಸುತ್ತಿ. ಈಗ ಇದನ್ನು ಬಾಲ್ ವಾಲ್ನೊಂದಿಗೆ ಫಿಟ್ ಮಾಡಿ ಮತ್ತು ಪೈಪ್ ಫ್ರೆಂಚ್ನಿಂದ ಬಿಗಿಗೊಳಿಸಿ. ಈಗ ಒಂದು ಕಪ್ಲಿಂಗ್ ತೆಗೆದುಕೊಂಡು ಅದನ್ನು ಬ್ಯಾರಲ್ ನಿಪ್ಪಲ್ನ ಇನ್ನೊಂದು ತುದಿಗೆ ಬಿಗಿಗೊಳಿಸಿ. ಒಂದು ಲಾಂಗ್ ಬೆಂಡ್ ತೆಗೆದುಕೊಂಡು ಅದರ ಎರಡೂ ತುದಿಗಳಿಗೆ ಟೆಫ್ಲಾನ್ ಟೇಪ್ ಸುತ್ತಿ. ಈಗ ಅದರ ಒಂದು ತುದಿಯನ್ನು ಜಿಐ ಕಪ್ಲಿಂಗ್ನಲ್ಲಿ ಫಿಟ್ ಮಾಡಿ. ಈಗ ಒಂದು 15 ಮಿಲಿಮೀಟರ್ ಜಿಐ ಎಲ್ಬೋ ತೆಗೆದುಕೊಂಡು ಅದನ್ನು ಲಾಂಗ್ ಬೆಂಡ್ನ ಇನ್ನೊಂದು ತುದಿಗೆ ಫಿಟ್ ಮಾಡಿ. ಈಗ ಒಂದು 15 ಮಿಲಿಮೀಟರ್ನ ಫ್ಲೋಟ್ ವಾಲ್ ತೆಗೆದುಕೊಂಡು ಅದನ್ನು ಜಿಐ ಎಲ್ಬೋನಲ್ಲಿ ಫಿಟ್ ಮಾಡಿ. ಈ ರೀತಿ ಈ ಎಲ್ಲಾ ಪ್ರಕ್ರಿಯೆಗಳೊಂದಿಗೆ ನಮ್ಮ ವಾಟರ್ ಮೀಟರ್ ಇನ್ಸ್ಟಾಲೇಷನ್ ಕೆಲಸವು ಪೂರ್ಣಗೊಳ್ಳುತ್ತದೆ. ಪ್ರಕ್ರಿಯೆ ಸಮಯದಲ್ಲಿ ಗಮನಿಸಬೇಕಾದ ಕೆಲವು ಪ್ರಮುಖ ಅಂಶಗಳು. ವಾಟರ್ ಮೀಟರ್ ಮತ್ತು ನಾನ್ ರಿಟರ್ನ್ ವಾಲ್ ಅಳವಡಿಸುವಾಗ ಅದರ ಮೇಲಿರುವ ಆರೋ ಮಾರ್ಕ್ ಸರಿಯಾದ ದಿಕ್ಕಿನಲ್ಲಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಗಮನಿಸಿ. ವಾಟರ್ ಮೀಟರ್ ಮತ್ತು ಅದಕ್ಕೆ ಸಂಬಂಧಿಸಿದ ಭಾಗಗಳನ್ನು ಸರಿಯಾದ ರೀತಿಯಲ್ಲಿ ಅಳವಡಿಸುವುದು ತುಂಬಾ ಅವಶ್ಯಕವಾಗಿದೆ. ಇದರಿಂದ ನೀರಿನ ಬಳಕೆಯನ್ನು ಸರಿಯಾಗಿ ಅಳೆಯಬಹುದು, ಸೋರಿಕೆಯಾಗುವುದಿಲ್ಲ ಮತ್ತು ನೀರು ಪೋಲಾಗುವುದಿಲ್ಲ. ಈ ಹಂತಗಳನ್ನು ಅನುಸರಿಸುವುದರಿಂದ ವಾಟರ್ ಮೀಟರ್ ಇನ್ಸ್ಟಾಲೇಷನ್ ಪ್ರಕ್ರಿಯೆಯು ಸುರಕ್ಷಿತ ಮತ್ತು ಸೋರಿಕೆ ಮುಕ್ತವಾಗಿರುತ್ತದೆ. ಪ್ರಕ್ರಿಯೆಯನ್ನು ಎಚ್ಚರಿಕೆಯಿಂದ ನೋಡಿ ಮತ್ತು ಹಂತಗಳನ್ನು ಅಭ್ಯಾಸ ಮಾಡಿ. ಸಾರಾಂಶ: ಈ ವಿಡಿಯೋದಲ್ಲಿ ನಾವು ವಾಟರ್ ಮೀಟರ್ನ ಮಹತ್ವ ಮತ್ತು ಅದರ ಮುಖ್ಯ ವೈಶಿಷ್ಟ್ಯಗಳ ಬಗ್ಗೆ ತಿಳಿದುಕೊಂಡೆವು. ಉದಾಹರಣೆಗೆ, ನೀರಿನ ಸರಿಯಾದ ಮಾಪನ, ಸರಿಯಾದ ಬಿಲ್ಲಿಂಗ್ ಮತ್ತು ಪೈಪ್ ಲೈನ್ನಲ್ಲಿನ ಸೋರಿಕೆಯನ್ನು ಪತ್ತೆಹಚ್ಚುವುದು. ನಾವು ವಾಟರ್ ಮೀಟರ್ ಮತ್ತು ಅದಕ್ಕೆ ಸಂಬಂಧಿಸಿದ ಭಾಗಗಳನ್ನು ಅಂದರೆ ಬ್ಯಾರಲ್ ನಿಪ್ಪಲ್, ವಾಲ್ವ್, ಸ್ಟ್ರೈನರ್ ಮತ್ತು ಕಪ್ಲಿಂಗ್ ಸರಿಯಾದ ರೀತಿಯಲ್ಲಿ ಅಳವಡಿಸುವ ಸಂಪೂರ್ಣ ಪ್ರಕ್ರಿಯೆಯನ್ನು ವಿವರವಾಗಿ ಅರ್ಥ ಮಾಡಿಕೊಂಡೆವು. ಸರಿಯಾದ ಇನ್ಸ್ಟಾಲೇಷನ್ ಪ್ರಕ್ರಿಯೆಯನ್ನು ಅಳವಡಿಸಿಕೊಳ್ಳುವುದರಿಂದ ವಾಟರ್ ಮೀಟರ್ ವ್ಯವಸ್ಥೆಯು ದೀರ್ಘಕಾಲದವರೆಗೆ ಸರಿಯಾಗಿ ಕೆಲಸ ಮಾಡುತ್ತದೆ, ನೀರು ಉಳಿತಾಯವಾಗುತ್ತದೆ ಮತ್ತು ಇದನ್ನು ಹೆಚ್ಚು ಸಮಯದವರೆಗೆ ಬಳಸಬಹುದು. ಈಗ ನಿಮಗಾಗಿ ಒಂದು ಪ್ರಶ್ನೆ: ವಾಟರ್ ಮೀಟರ್ನ ತಪ್ಪು ಇನ್ಸ್ಟಾಲೇಷನ್ ಅದರ ಕಾರ್ಯನಿರ್ವಹಣೆಯ ಮೇಲೆ ಹೇಗೆ ಪರಿಣಾಮ ಬೀರಬಹುದು?